ನೀವಲ್ಲೇ ಸಾಲಿ ಕೇಳಿದಕ್ಕೆ ಬದಿಕೊಂಡಿದ್ರಿ. ಯಾದಕ್ಕೆ ಹಾಂ ಏನ್ ಸಾರಿ ಕೇಳಿದಕ್ಕೆ ಬರ್ಕೊಂಡ್ರಿ? ಕೇಳಿಲ್ವಾ ಸಾರಿ ನೀನು? ಕೇಳಿದ್ದೀನಿ. ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ ಕೇಳಿದ್ದೀನಿ ನಾನು. ಕಬ್ಬನ್ ಪಾರ್ಕ್ ಅಲ್ಲೇ ಕೇಳಿದ್ದೀನಿ ನಾನು ಆ ವಿಡಿಯೋ. ಇವತ್ತು ಯಾವುದೋ ನೀನು ಬಟ್ಟೆ ಬಿಚ್ಬಿಟ್ಟು ಸೆಲೆಬ್ರೇಷನ್ ಮಾಡಿದ್ದೆಲ್ಲ ಉಗಿತವ್ರಲ್ಲ ಎಲ್ಲರೂ ಬಾಯಿ ಬಂದಂಗೆ, ಅದಕ್ಕೇನು ಕೇಳಿಲ್ವ ನೀನು? ಆಯಿತು ಗುರು ಆಯಿತು ಈ ಥರ ಮಾಡಲ್ಲ ಅಂದ್ಬಿಟ್ಟು ನಾನು ಫಸ್ಟ್ ಅದನ್ನೇ ಕೇಳ್ಬಿಟ್ಟು ಮಾತಾಡಿದ್ದು. ಸಾರಿ ಕೇಳಿದ್ದೆ ಬದಿಕೊಂಡಿದ್ಯಾ ಅಂತ ಅಂದ್ಬಿಟ್ಟು. ಸರಿ ಬಿಡು ಗುರು. ಆಯ್ತಾ? ಬದಿಕೊಂಡಿದ್ಯಾ ಅಂದ್ರೆ ಅಲ್ಲ ಅದೇನದ ಆ ವರ್ಡ್ ಯೂಸ್ ಮಾಡೋದು? ಕೇಳಿಲ್ಲ ಅಂದ್ರೆ ಏಯ್ ನೀನು ಮುಟ್ಕೊಂಡು ಹೇಳು ಕಬ್ಜ, ನೀನು ರಾಂಗಾಗಿ ಮಾತಾಡಿಲ್ಲ ಅಂತ. ಮುಟ್ಕೊಂಡೈತಿ ರಾಂಗ ಮಾತಾಡಿಲ್ಲ. ಏನು ಮುಟ್ಕೊಂಡು? ಏನ್ ಮುಟ್ಕೊಂಡು? ನೀನ್ ರಾಂಗ ಮಾತಾಡ್ತೀಯಲ್ಲ ಗುರು. ಮಾತಾಡ್ತದೆ ಏನೋ ಹೋಯ್ತಿ ಎಲ್ಲೆಲ್ಲ ಲಿಂಕ್ ಆಗ್ತೀಯ ನೀನು. ಅದು ನನ್ನ ಪರ್ಸನಲ್ ಅದು, ನೀನೇ ಕೇಳ್ತೀಯ ಅದು. ನೀನ್ ಪರ್ಸನಲ್ ಹಿಂದಕ್ಕೆ ಪರ್ಸಲ್ ಇಟ್ಕೊಂಡು ನೀನು ಅದನ್ನ ಕೈ ಕಾಲೆಲ್ಲ ನಡುಗ್ತೈತಾಣೋ. ಈ ತರ ಎಲ್ಲ ಭಯ ಪಡಿಸಿದ್ರೆ ಯಾವ ಬದುಕ್ತಾನೆ? ಅಯ್ಯೋ. ನಮಸ್ಕಾರಗಳು ಎಲ್ಲ ಗೋಮುಗ್ಧ ಮನಸ್ಸುಗಳಿಗೆ. ನಿಮ್ಮ ಆರ್ಜಿ ಸುನೀಲ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಐ ಪಿ ಎಲ್ ಅನ್ನೋದು ಯಾವಾಗ ಶುರುವಾಯಿತು ಆವಾಗಿಂದ ಒಬ್ಬ ಬಂದ ಕಣ್ರಿ. ಬಂದ್ಬಿಟ್ಟು ಪ್ರತಿ ಮ್ಯಾಚ್ಗೂ ಬರ್ತಾನೆ, ಪ್ರೆಡಿಕ್ಷನ್ ಕೊಡ್ತಾನೆ, ಇಲ್ಲ ಏನೋ ಒಂದು ಚಾಲೆಂಜ್ ಆಗ್ತಾನೆ, ಟ್ರೋಲ್ ಆಗ್ತಾನೆ, ಸ್ಟೇಷನ್ಗೆ ಹೋಗಿ ಬಂದುಬಿಡ್ತಾನೆ. ಸೊ ಅಂಥವನೇ ಒಬ್ಬ ದೊಡ್ಡ RCB ಫ್ಯಾನ್, ಕಬ್ಜಾ ಶರಣು. ನೀವೆಲ್ಲ ನೋಡಿರ್ತೀರ, ನೀವು ಕೂಡ ಫಾಲೋ ಮಾಡ್ತಿರ್ತೀರ, ಬೇಜಾನ್ ಟ್ರೋಲ್ಗಳನ್ನು ಕೂಡ ಮಾಡ್ತಿರ್ತೀರ. ಅದೇ ಕಬ್ಜಾ ಶರಣ್ಗೆ ನಾನು ಇವಾಗ ಕಾಲ್ ಮಾಡ್ತಾಯಿದ್ದೀನಿ. ಸೊ ಇವ್ರ ನಂಬರ್ನ ನಮ್ಮ ಮಿಮಿಕ್ರಿ ಸಾಗರ್ ಅಂತಿದ್ದಾರೆ, ಅವ್ರ ಕಡೆಯಿಂದ ಸುಧಾಕರ್ ಕಾಂಟ್ಯಾಕ್ಟ್ ತೊಗೊಂಡು ಸುಧಾಕರ್ ಕಡೆಯಿಂದ ಕಬ್ಜಾ ಶರಣು ನಂಬರ್ ತೊಗೊಂಡು ಮಾಡ್ತಾಯಿದ್ದೀವಿ. ಬನ್ನಿ ಕಾಲ್ ಮಾಡುವ ಕಬ್ಜಾ ಶರಣುಗೆ. ಹಲೋ ಕಬ್ಜಾ ಶರಣು. ಯಾರು? ಅಣ್ಣ ನಾನು ಇಲ್ಲಿ ಮನು ಅಂತ ಅಂದ್ಬಿಟ್ಟು ಮಾತಾಡ್ತಿರೋದು, ಕನಕ್ಪುರದವನು. ಹೇಳಿ ಬ್ರೋ. ನಿಮ್ಮ ವಿಡಿಯೋ ಎಲ್ಲ ನೋಡಿದ್ದೀನಿ ಅಣ್ಣ, ಸೂಪರ್ ಅಣ್ಣ. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು. ಆದರೆ ಇವತ್ತಿನ ವಿಡಿಯೋ ನೋಡ್ಬಿಟ್ಟು ನಾನು ನಿಜವಲ್ಲೂ ಅಣ್ಣ ಇದಾಯಿತು. ಬಟ್ ಥ್ಯಾಂಕ್ ಯು ಬ್ರೋ. ನೀವಲ್ಲೇ ಸಾಲಿ ಕೇಳಿದಕ್ಕೆ ಬದಿಕೊಂಡಿದ್ರಿ. ಯಾದಕ್ಕೆ? ಹಾಂ ಏನ್ ಸಾರಿ ಕೇಳಿದಕ್ಕೆ ಬರ್ಕೊಂಡ್ರಿ? ಕೇಳಿಲ್ವಾ ಸಾರಿ ನೀನು? ಕೇಳಿದ್ದೀನಿ. ಮತ್ತೆ ಯಾರಿಗೆ ಏನು ಅಂತ ಏನು ಮಾಡಿಲ್ದಂಗೆ ಒಳ್ಳೆ ಗುಮ್ಮನ್ ಥರ ಮಂಗ್ನಂಗೆ ಹೇಳ್ತಿದ್ದಿಲ್ಲ. ಅಲ್ಲ ಗುರು, ನೀನ್ ಯಾರು ಗುರು ಫಸ್ಟ್ ಅದೇ ಹೇಳು. ಅಲ್ಲ ನೀಟಾಗಿ ಮಾತಾಡ್ದೆ. ಏಯ್ ಅಣ್ಣ ಅಂದ್ಬಿಟ್ಟು ಸ್ಟಾರ್ಟಿಂಗೇ ನಾನು ಮಾಸೂರು ಮಾಡಿದ್ದು ನೆನಪಿರ್ಲಿ. ಮತ್ತೆ ನೀನು ಹೆಂಗೆಂಗೋ ರಾಂಗ್ ಆಡ್ತಾ ಇದೀಯಾ? ಯಾರು ಮಾತಾಡ್ತಾವ್ರ ಹಂಗ? ನಾ ಮಾತಾಡ್ತೀಯ, ನೀನ್ ಮಾತಾಡ್ತಿದ್ಯಾ? ಏಯ್ ಮೊದಲೇ ಒಂದ್ಸಲ ತಿಂದಿದ್ಯಾ? ಸುಮ್ಮನೆ ನನ್ನ ಏನ್ ತಿಂದಿದ್ಯಾ? ಲೇ ನೀನ್ ಯಾವನ್ ಅದೇ ಹೇಳ ಫಸ್ಟ್. ಬೇಡ, ಹೇಳ ನೀನ್ ಮಾತಾಡ. ನೀನ್ ಫೈನಲ್ ನೋಡ್ಬೇಕೋ ಬೇಡ RCBದು? ಅದು ನೀನ್ ಫೈನಲ್ ನೋಡೋದು. ಈ ಸಲ RCB ಕಪ್ ಎತ್ತದ್ ನೋಡ್ಬೇಕು ಅಂತಿದ್ಯೋ ನೋಡ್ಬಾರ್ದು ಅಂತಿದ್ಯೋ ಅದು ಹೇಳು ಫಸ್ಟ್ ನೀನು. ನೋಡ್ತೀನಿ. ಮತ್ತೆ ಏನೋ ಒಳ್ಳೆ ರೀತಿಯಿಂದ ಮಾತಾಡ್ಸಿದ್ರೆ ಒಳ್ಳೆ ಹೆಂಗೆಂಗೋ ನೀನು ಒಳ್ಳೆದೆಲ್ಲ ಮಾತಾಡ್ತಿದ್ದೀನಲ್ಲ, ಥ್ಯಾಂಕ್ ಯು ಅನ್ನಲ್ಲ. ಅದಕ್ಕೇನು ಇವಾಗ ಯಾವ್ದು ಏನು ಅಂತ ನೀನು ಏನು ಗೊತ್ತಿಲ್ಲ ನಂಗೆ. ಒಳ್ಳೆ ಇದ್ರ ತರ ಆಡಿದ್ರೆ ನೀನು ನಸ್ಗುನಿ ತರ. ನಾನ್ ಅಲ್ಲ ಗುರು, ನೀನ್ ಸಾರಿ ಕೇಳಿದೀನಿ ನಾನು. ನೀನ್ ಯಾರಿಗೆ ಕೇಳಿದೀನಿ ಏನ್ ಅದು ಹೇಳು ಫಸ್ಟ್. ನೀನ್ ಯಾರಿಗೆ ಕೇಳಿದೆ, ಯಾವಾಗ ಕೇಳಿದೆ, ಯಾವ ಬಟ್ಟೆ ಹಾಕೊಂಡು ಕೇಳಿದೆ, ಹೆಂಗೆ ಅಂತ ನನ್ಗೆಲ್ಲ ಇದಿಲ್ಲ. ಸಾರಿ ಕೇಳಿದೆ, ಸಾರಿ ಒಪ್ಕೋತೀನಿ. ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ ಕೇಳಿದೀನಿ ನಾನು. ಕಬ್ಬನ್ ಪಾರ್ಕ್ ಅಲ್ಲೇ ಕೇಳಿದೀನಿ ನಾನು ಆ ವಿಡಿಯೋ. ಇವ್ನು ಇನ್ನ ಕಬ್ಬನ್ ಪಾರ್ಕ್ ಅಲ್ಲಿ ಅವನು. ನೀನು ಇನ್ನ ಮುಂದೆ ಬೈ. ಇವತ್ತು ಯಾವುದೋ ನೀನು ಬಟ್ಟೆ ಬಿಚ್ಬಿಟ್ಟು ಸೆಲೆಬ್ರೇಷನ್ ಮಾಡಿದ್ದೆಲ್ಲ ಉಗಿತವ್ರಲ್ಲ ಎಲ್ಲರೂ ಬಾಯಿ ಬಂದಂಗೆ, ಅದಕ್ಕೇನು ಕೇಳಿಲ್ವ ನೀನು? ಆಯ್ತು ಗುರು ಆಯ್ತು ಈ ಥರ ಮಾಡಲ್ಲ ಅಂದ್ಬಿಟ್ಟು. ಮತ್ತೆ ನಿನ್ನೆದಕ್ಕ? ನಾನ್ ಯಾರಿಗೆ ಕೇಳಿಲ್ವಲ್ಲ, ನಂಗೆ ಯಾರು ಫೋನೇ ಹಾಕಿಲ್ವಲ್ಲ. ಫೋನ್ ಹಾಕಿರೋದಲ್ಲ ಗುರು, ಕಮೆಂಟಲ್ಲಿ ಬಾಯಿ ಬಂದಾಗ ಉಗಿತಾವ್ರಲ್ಲ, ಅದಕ್ಕೆ ನೀನು ಆಯ್ತು ಗುರು ಆಯ್ತು. ಕಮೆಂಟಲ್ಲಿ ಕೇಳಿದ್ದೀನಿ ಟಿ ಶರ್ಟ್ ಸಿದ್ದಿದ್ದಕ್ಕಪ್ಪ ಸಾರಿ ಅಂತ ಕೇಳಿದ್ದೀನಿ. ಅದನ್ನೇ ನಾನು ಹೇಳಿದ್ದು, ಕೇಳಿದ್ಯಾ? ಅದಕ್ಕೆ ಬದಿಕೊಂಡೆ ನೀನು. ಅಲ್ಲ ಗುರು, ನೀನ್ ಅದನ್ನ ಮೆನ್ಷನ್ ಮಾಡಿ ಹೇಳ್ಬೇಕು, ಸಾರಿ ಕೇಳಿದ್ಯಾ ಅಂತೇಳಿ. ನೀನ್ ಯಾವ್ದಕ್ಕೆ ಅಂತ ಕೇಳಿದ್ರೆ ನಾನು ಏನ್ ಹೇಳಿ ನಿಂಗೆ? ಇಲ್ಲ ಬಿಡು, ನೀನು ಏನು ಬಾಯಿಗೆ ಬೆಟ್ಟಿಕ್ಕರ್ ಚೀಪ್ ಬೇಕೋ ಕಚ್ಬೇಕು ಅಂತ ಯೋಚನೆ ಮಾಡೋ ಮಗನ ನೀನು. ಅದನ್ನ ಮೆನ್ಷನ್ ಮಾಡಿ ಹೇಳ್ಬೇಕು ಅಂತ. ಅಲ್ಲ ಗುರು, ಇಲ್ಲ ನೋಡು, ನಾನು ಸಿಂಪಲ್ ಆಯ್ತು ಗುರು. ನಾನು ರೆಸ್ಪೆಕ್ಟ್ ಕೊಡ್ತೀನಿ ಪ್ರತಿಯೊಬ್ಬರು. ನಂಗೆ ಎಷ್ಟೋ ಜನ ಫೋನ್ ಹಾಕ್ತಾರೆ, ಎಲ್ರ ಜೊತೆ ಚೆನ್ನಾಗೇ ಇರ್ತೀನಿ, ಚೆನ್ನಾಗೇ ಮಾತಾಡ್ತೀನಿ. ಬಟ್ ನೀನು ಮ್ಯಾಟ್ರ್ ಹೇಳ್ಬೇಕು, ಸಾರಿ ಕೇಳಿದ್ರೆ ಅವ್ರು ಕೇಳಿದೀನಿ ಅಂತೀನಿ, ಅದ್ರಲ್ಲಿ ಏನ್ ತಪ್ಪು? ನಾನು ಫಸ್ಟ್ ಅದನ್ನೇ ಕೇಳ್ಬಿಟ್ಟು ಮಾತಾಡಿದ್ದು. ಸಾರಿ ಕೇಳಿದ್ದೆ ಬದಿಕೊಂಡಿದ್ಯಾ ಅಂತ ಅನ್ಬಿಟ್ಟು. ಸರಿ ಬಿಡು ಗುರು. ಆಯ್ತಾ? ಬದಿಕೊಂಡಿದ್ಯಾ ಅಂದ್ರೆ ಬದಿಕೊಂಡಿದ್ಯಾ ಅಂದ್ರೆ ಇನ್ನೂ ಉಸಿರಾಡ್ತಿದ್ಯಾ, ಮಾತಾಡ್ತಿದ್ಯಾ ನಮ್ಮ ಜೊತೆ ಅಂತ ಇನ್ನೇನು? ಅಲ್ಲ ಅದೇನದ ಆ ವರ್ಡ್ ಯೂಸ್ ಮಾಡೋದು? ಕೇಳಿಲ್ಲ ಅಂದ್ರೆ ನಾನು. ನೀನ್ ಏನೇನೋ ಮಾಡ್ಬೋದು, ನಾವು ಏನ್ ಬದಿಕೊಂಡೆ ಅಂತ ಅನ್ನೋದು ಏನ್ ತಪ್ಪಪ್ಪ? ಸರಿ ಆಯ್ತು ಬಿಡು ಗುರು. ಅದಲ್ಲ, ಏನ್ ನಾನು ತಪ್ಪೇನ್ ಮಾತಾಡ್ದೆ ಹೇಳು ನೀನು? ಆಯ್ತು ಬಿಡು ಗುರು, ತಪ್ಪು ಯಾರು ನೀನು ಮಾತಾಡಿಲ್ಲ. ಮೊದ್ಲೇ ಸಾವಿರಾರು ಟೆನ್ಷನ್ ಇದೆ, ಆ ಟೆನ್ಷನ್ ನಂಗೆ. ಒಂದ್ ಆಯ್ತು ಟೆನ್ಷನ್ ಮಾಡ್ತದೆ ಕಬ್ಗೆಲ್ಲ ತನಕ RCBದು. ನೀನೇನು ಸುಮ್ನೆ ಹುಚ್ಚು ಬಂದಂಗೆ ಕೋತ್ಕೋತಿದಾರ ಆಡ್ಬೇಡ. ನಾನು ಹೇಳೋದು ಕೇಳು ಫಸ್ಟ್. ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹೋಲ್ಡ್ ನಲ್ಲಿ ಇರಿಸಿದ್ದಾರೆ. ಹೋಲ್ಡ್ ಆಗ್ತೀಯಾ? ಇರ್ಲಿ. ನೀವು ಡಯಲ್ ಮಾಡಿದ ಸಂಖ್ಯೆ ಪ್ರಸ್ತುತ ಕಾರ್ಯನಿರತವಾಗಿದೆ. ದಯವಿಟ್ಟು ನಂತರ ಬ್ಲಾಕ್ ಲಿಸ್ಟ್.
ಹಲೋ ಸುಧಾಕರ್ ನಮಸ್ಕಾರ. ಸರ್ ನಮಸ್ಕಾರ ಸರ್, ಹೇಳಿ. ಏನು ನಿಮ್ಮ ಕಬ್ಜಾ ಒಂದು ಅವಾಜ್ಗೆ ನಮ್ಮ ನಂಬರ್ ಬ್ಲ್ಯಾಕ್ ಲಿಸ್ಟ್ಗೆ ಹಾಕ್ಬಿಟ್ನಲ್ಲ. ಅದೇ ಅಲ್ಲ, ಒಂದು ಆ ಥರ ಅವಾಜ್ ತುಂಬ ಬರ್ತಾವ ಅವ್ನಿಗೆ, ಅದಕ್ಕೇನೆ. ಏನೇನು ಯಾರ್ಯಾರು ಏನೇನು ಅಂತ ಅವಾಜ್ ಆಗ್ತಾರೆ? ಎಷ್ಟು ಗಂಟೆಲೆಲ್ಲ ಫೋನ್ ಮಾಡ್ತಾರೆ ಸರ್. ಅವು ಇವೇನೋ ಮಾಡಿರ್ತಾನಲ್ಲ ತಲೆ ಕೆಲಸಗಳು ಮಾಡ್ತಾ ಇರ್ತಾರೆ ಫೋನ್. ಓಕೆ, ಈಗ ಅವ್ರಿಗೆ ಫೋನ್ ಮಾಡಿ ಕಾಲ್ ಹಾಕಿ, ಬಟ್ ನಾನು ಲೈನಲ್ಲಿರೋದು ಹೇಳ್ಬೇಡಿ. ಏನಂತ ಹೇಳ್ಬೇಕು ಸರ್ ಅವ್ನಿಗೆ? ಅದೇ ಏನು ಫೋನ್ ಬಿಸಿ ಬರ್ತಾಯ್ತಲ್ಲ, ಅದು ಯಾರ್ಯಾರೋ ಕನಕಪುರದ ಹುಡುಗರೆಲ್ಲ ನನಗೆ ಫೋನ್ ಮಾಡಿ, ಯಾರೋ ಫೋನ್ ಮಾಡಿ ಕಬ್ಸುನ್ಗೇನು ಹಂಗೆ ಹಿಂಗೆ ಅಂತ ಅವಾಜ್ ಆಗ್ತಿದ್ರಲ್ಲ, ಏನಾಯ್ತೋ ಏನು ಅಂತ ಸುಮ್ಮನೆ ಕೇಳಿ. ಸರಿ ಸರ್, ನೀವು ಯಾವ್ದು ಕನಕಪುರ ಕರೆಕ್ಟಾಗಿ ಹಿಡ್ತಿದ್ದೀರಾ? ಮೊನ್ನೆ ಎಲ್ಲೋ ಅಲ್ಲಿ ಕಿರಿಕ್ ಬೇರೆ ಮಾಡ್ಕೊಂಡ್ ಬಂದಿದ್ದ, ಅದಕ್ಕೆ ಅವ್ನು ಎದ್ರಕೊಂಡಿರೋದು. ಬ್ಯಾಡ್ ಕಮೆಂಟ್ ಹಾಕಿದ ಯಾರೋ ಅಂದ್ಬಿಟ್ಟು ಹೋಗಿ ಜಗಳ ಆಡ್ಕೊಂಡ್ ಬಂದವನೆ. ಓ, ಕನಕಪುರಕ್ಕೆ ಹೋಗೇನೆ? ಅವಾಗ ಯಾವಾಗ್ಲೂ ಆಲೆ ಒಂದು 15 ದಿವಸನೋ ತಿಂಗಳಿಂದೆ. ನೀವು ಬೇರೆ ಕನಕಪುರ ಅಂತ ಮಾಡಿದೀರಾ, ಭಯ ಬಿದ್ದೋಗಿತ್ತು. The person you are speaking with has put your call on hold. ಹಲೋ, ಹೇಳೋ. ಅಲ್ಲ ಯಾರೋ ಏನೋ ಫೋನ್ ಮಾಡ್ತಾರಲ್ಲ, ಯಾರೋ ಕನಕಪುರ ಹುಡುಗರು ಅಂತ. ಏನೋ ವಿಷಯ? ನಂಗೆ ಏನ್ ಗೊತ್ತಪ್ಪಾಜಿ, ಫೋನ್ ಹಾಕಿದ್ರು. ಹಲೋ ಅಂದೆ, ಹೇಳಿ ಅಂದೆ. ನಿಮ್ ಫ್ಯಾನ್ ಒಂದು ಥ್ಯಾಂಕ್ ಯು ಅಣ್ಣ ಅಂದೆ. ಮೊನ್ನೆ ಏನೋ ಸಾರಿ ಕೇಳಿ ಕುಡ್ದಿದ್ಯಾ ಅಂದ್ರು. ಯಾವ್ದಣ್ಣ ಅಂದೆ. ಯಾವ್ದು ನಿಮ್ಗೆ ಗೊತ್ತಿಲ್ವ ಅಂತ ರಾಂಗ್ ಮಾತಾಡ್ತಾನೆ. ಹೌದಾ, ನಾನು ಯಾವ್ದು ಕೇಳಿ ಹೇಳು ಅಂತಂದೆ. ಏನೋ ಮಾತಾಡ್ತಾನೆ, ಅದಕ್ಕೆ ಫೋನ್ ಕಟ್ ಮಾಡಿ ಬ್ಲಾಕ್ ಹಾಕ್ಬಿಟ್ಟೆ. ಏನೋ ಫೋನ್ ಮಾಡ್ತಾರೆ, ಏನೋ ಜಸ್ತಿ ವಿಷಯಕ್ಕೆ ಏನೋ ಜಗಳ ಆಯ್ತಂತೆ, ಏನೋ ಹುಡುಗನೆಲ್ಲ ಕರ್ಕೊಂಡ್ ಬರ್ತೀವಿ ಹಂಗೆ ಹಿಂಗೆ ಅಂತ ಏನೇನೋ ಅಂತವ್ರಂತೆ. ಯಾವ ಹುಡುಗರಪ್ಪಾಜಿ, ಯಾವ ವಿಷಯ ಒಂದು ಗೊತ್ತಾಗ್ತಿಲ್ಲ ನಂಗೆ, ಯಾರಂತ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಯಾವಾಗ ಏನೋ ಒಂದ್ ಕಿರಿಕ್ ಮಾಡ್ಕೊಂತಾನೆ ಇರ್ತಿಲ್ಲ ಎಲ್ರ ಹತ್ರ. ನಾನ್ ಯಾರ ಹತ್ರ ಮಾಡ್ಕೊಳಪ್ಪಾಜಿ. ಅಯ್ಯೋ, ನಾನ್ ಇದೇ ಏನೋ ಮಾಡಿಲ್ಲಪ್ಪಾಜಿ. ಅವನೇ ಫೋನ್ ಹಾಕಿದ್ದು, ಯಾಕನೆ ಫೋನ್ ಹಾಕ್ಬಿಟ್ಟು ಅವನೇ ಮಾತಾಡ್ದ, ಅವನೇ ಇದ್ ಮಾಡ್ದ. ನಾನೇನ್ ಮಾಡ್ಲಿ? ನಾನು ಮತ್ತೆ ಹಂಗಾಗೂ ಮಾತಾಡಿಲ್ಲ ಅವನಿಗೆ. ನಾನು ಅವ್ರು ಯಾರೋ ಫೋನ್ ಮಾಡಿ ನೀನೇನೋ ಅಡ್ರೆಸ್ ಕೇಳಿದಂತೆ, ಏನೋ ಬರ್ತೀನಿ ತಡಿ ಎಲ್ಲಿದ್ಯಾ ಅಂತ ಅಂದ. ನೀನ್ ಯಾವಾಗ ಆಗ್ದೆ ಅಂತ ಹಂಗೆ ಹಿಂಗೆ ಅಂತವ್ರೆ. ಎಲ್ಲ ಅಡ್ರೆಸ್ ಕೇಳಿ ನಾನು ಅವ್ನಿಗೆ. ಅದೇ ಫೋನ್ ಆಗ್ದ, ನನ್ ಮೊದ್ಲೇ ಸಾವಿರ ಟೆನ್ಷನ್ ಐತೆ, ಇದೊಂದು ಟೆನ್ಷನ್ ಕೊಡ್ಬೇಡ್ರಿ, ನೀವು ಆಮೇಲೆ ಮಾಡ್ತೀನಿ ಅಂತ ಕಟ್ ಮಾಡಿದೆ ಮಾಡಿದ್ರೆ ಬ್ಲಾಕ್ ಹಾಕ್ಬಿಟ್ಟೆ ಅಷ್ಟೇ. ಏಯ್, ನೀನ್ ಮುಟ್ಕೊಂಡು ಹೇಳು ಕಬ್ಜಾ, ನೀನು ರಾಂಗ್ ಆಗಿ ಮಾತಾಡಿಲ್ಲ ಅಂತ. ಮುಟ್ಕೊಂಡೈತಿ, ರಾಂಗ್ ಮಾತಾಡಿಲ್ಲ. ಏನ್ ಮುಟ್ಕೊಂಡು? ಏನ್ ಮುಟ್ಕೊಂಡು? ಆತ್ಮಸಾಕ್ಷಿ ಮುಟ್ಕೊಂಡು ಹೇಳು ಕೋತಿ. ತುಂಬಾ ಸಾಕ್ಷಿಯಾಗಿ ಮುಟ್ಕೊಂಡೈತೀನಿ, ಏನೋ ರಾಂಗ್ ಮಾತಾಡಿಲ್ಲ. ಮಾತಾಡೋದೆಲ್ಲ ಮಾತಾಡ್ಬಿಟ್ಟಿವ ಮಂಗಂಗ್ ಆಡ್ತಾವನೆ. ನನ್ನ ಹತ್ರ ರೆಕಾರ್ಡ್ ಇದ್ದಿರ್ಬೋದು ಮೋಸ್ಟ್ಲಿ. ಏಯ್, ಯಾವ ಬದನೆಕಾಯಿ ರೆಕಾರ್ಡ್? ನೀನ್ ಏನ್ ಬದನೆಕಾಯಿ ರೆಕಾರ್ಡ್ ಇಟ್ಟಿರೋದು ಇಲ್ಲಿ ಎದ್ರಕೊಂಡು ನನ್ನ ನಂಬರ್ನ ಬ್ಲಾಕ್ ಮಾಡಿ ಇಟ್ಕೊಂಡಿದ್ಯಲ್ಲ. ನೀನ್ ನಿಜವಲ್ಲೂ ನೀನು RCB ಕಪ್ ಎತ್ತದ್ ನೋಡಕ್ ಆಗಲ್ಲ ಕಣ. ನೀನು ಹಿಂಗೆಲ್ಲ ಆಡ್ತಾ ಇದ್ರೆ ಯಾರಪ್ಪಾಜಿ ಅವರು? ಅಪ್ಪಾಜಿ ನೀನ್ ಕೇಳ್ತೀಯ? ಅವ್ರು ಯಾರು ಫೋನ್ ಮಾಡೋರಲ್ಲ, ಅವ್ರ ಯಾರೋ ನಿನಗ್ ಮಾಡಿದ್ರಂತಲ್ಲ, ಅವ್ರು ಯಾರೋ ಗೊತ್ತಿರೋರು ಅಂತ. ನನಗೆ ಗೊತ್ತಿರೋರ್ ಕಡೆಯಿಂದ ಯಾರ್ದು ನಂಬರ್ ಇಸ್ಕೊಂಡ್ ಮಾಡೋರು ನೋಡು. ನೀನು ಬಾ, ನೀನು ಕನಕಪುರ ಕಾಲಿಕ್ಬಿಡು. ನಿನ್ಗೈತೆ ನಿನ್ಗೆ. ಯಾರು ಗುರು ನೀನು? ನಾನೇ ಏನಾರ ಮಾತಾಡ್ತಿಲ್ಲ ಗುರು, ನೀನು ಯಾವ್ದು ಮಾತಾಡ್ತಾ? ಏಯ್, ಏನೇನೋ ಮಾತಾಡಿ ನೀನ್ ಏನ್ ಮಾಡ್ದೆ ಅಂತ ನಾನು ಏನಂದೆ ನಾನು? ಏನೇನೋ ಮಾತಾಡ್ಬಿಡು ಉಗಿಸ್ಕೊಂಡಿರೋ ನೀನು. ನಾನಲ್ಲ, ಈಗ ನಂಬರ್ನ್ಯಾಗ ಬ್ಲಾಕ್ ಮಾಡಿದೆ ನಂದು. ನೀನ್ ರಾಂಗ್ ಮಾತಾಡ್ತೀಯಲ್ಲ ಗುರು. ಮಾತಾಡ್ತದೆ ಏನೋ ಹೋಯ್ತಿ, ಎಲ್ಲೆಲ್ಲ ಲಿಂಕ್ ಆಗ್ತೀಯ ನೀನು. ನನ್ ಪರ್ಸನಲ್ ಅದು, ನೀನೇ ಕೇಳ್ತೀಯ ಅದು? ನೀನ್ ಪರ್ಸನಲ್ ಹಿಂದಕ್ಕೆ ಪರ್ಸನಲ್ ಇಟ್ಕೊ ನೀನ್ ಅದನ್ನ. ಪರ್ಸನಲ್ ನೀನೇ ಕೇಳೋನು. ನೀನ್ ಯಾವ ಅದೇ ಫಸ್ಟ್. ಏಯ್, ಉದ್ದಾಯ್ತೈತ್ ನಿನ್ ನಾಲ್ಗೆ ಕಬ್ಜಾ. ಕೇಳಕ್ಕೆ ಅದೇ ಫಸ್ಟ್. ನಾನು ಹೇಳ್ತಾ ಇದೀನಿ ಕೇಳು. ನೀನ್ ಎಲ್ಲಿದ್ಯಾ ಅಲ್ಲೇ ಬಂದ್ಬಿಡ್ತೀನಿ ನಾನು, ತಲೆ ಕೆಟ್ರೆ. ಇಲ್ಲೇ ಇದೀನಿ, ಎಲ್ಲಿದ್ದೀನಲ್ಲ ಅದೆಲ್ಲ ಬಿಟ್ಬಿಡು ಗುರು ನೀನು. ನೀನು ಬಿಟ್ಬಿಡು. ನನಗೆ ಒಂದ್ ವಿಷಯ ಹೇಳು ಕಬ್ಜಾ, ನೀನು RCB ಕಪ್ ಎತ್ತದ್ನ ನೀನ್ ನೋಡ್ಬೇಕೋ ಬೇಡ? ನಿಂಗೆ ಆಸೆ ಐತೆ ಇಲ್ವಾ ಅದನ್ನ ಹೇಳು. ಅಪ್ಪಾಜಿ ಕಟ್ ಮಾಡಪ್ಪಾಜಿ. ಕಟ್ ಮಾಡಕ್ಕೆಲ್ಲ ಆಗಲ್ಲ ಕಬ್ಜಾ. ಕಬ್ಜಾ ಅವ್ರ RJ ಸುನಿಲ್ ಕಣಲ್ಲೇ ಅವ್ರಲ್ಲೇ. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ಒಬ್ರೇನೋ? ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸು. ಕೇಳಿದ್ದೆ, ನೋಡಿರ್ಲಿಲ್ಲ. ಅಯ್ಯೋ ಅಣ್ಣ, ಏನಣ್ಣ ಹಿಂಗಂತೀರ ನಾವು? ಅಯ್ಯೋ ಅಣ್ಣ, ಕೊಟ್ರಿ ಅಣ್ಣ ನಮ್ಗೆ ಕೆಲ್ಸ ನೀವು. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ನಾನ್ ಮೊದ್ಲೇ ಅಣ್ಣ ಮೊನ್ನೆ ಯಾರೋ ಫೋನ್ ಹಾಕೋಣ. ಅಯ್ಯೋ ನಾನು ಮೀಟ್ರ್ ಫುಲ್ ಆಫ್ ಮಾಡೋದು, ಕೈ ಕಾಲೆಲ್ಲ ನಡಗ್ತೈತಣ. ಚೆನ್ನಾಗ್ ಕಂಟೆಂಟ್ ಕೊಡ್ತೇವೆ ಬಿಡಪ್ಪ. ಈ ತರ ಎಲ್ಲ ಭಯ ಪಡಿಸಿದ್ರೆ ಯಾವ ಬದುಕ್ತಾನೆ? ಅಯ್ಯೋ ತುಂಬಾ ಖುಷಿ ಆಯ್ತು ಸರ್ ಮಾತಾಡಿ. ಓಕೆ, ಸುಧಾಕರ್ ಹತ್ರ ನಿಮ್ ನಂಬರ್ ತಗೊಂಡು ಇನ್ನೊಬ್ಬರ ಹತ್ರ ಕಡೆಯಿಂದ ನಿಮಗೆ ಮಾಡಿಸಿದ್ದು. ಮನಸ್ಸಿಂದ ಹೃದಯಪೂರ್ವಕ ಧನ್ಯವಾದಗಳು ಸರ್. ಆದ್ರೂ ಸರ್ ಹೆವಿ ಕ್ಷಮ ಕೊಟ್ಬಿಟ್ರಿ ಸರ್. ಓಕೆ ಮಾ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸುಧಾಕರ್. ಸಿಗೋಣ ಒಂದ್ಸಲ. ಸಿಗೋಣ. ಥ್ಯಾಂಕ್ ಯು ಮಾ. ಜೈ RCB.
ಜೈ ಆರ್ ಸಿ ಸರ್. ಸೂಪರ್ ಆಗಿರೋ ಇವತ್ತಿನ ಎಪಿಸೋಡ್ನಲ್ಲಿ ಕಬ್ಸಾ ಶರಣೋಗೆ ಈ ಒಂದು ಟ್ರ್ಯಾಪ್ ಮಾಡಿ ಮುಗಿಸಿದ್ವಿ. ಈ ಒಂದು ಟ್ರ್ಯಾಪ್ ನಿಮ್ಗೆ ಇಷ್ಟ ಆಗಿದ್ರೆ, ನೀವು ಕೂಡ RCB ಫ್ಯಾನ್ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ. ನೋಡ್ತಾರೆ, ನಗ್ತಾರೆ, ನಗಿಸ್ತಾರೆ. ಯಾಕಂದರೆ ನಗೋದು ಭೋಗ, ನಗಿಸೋದು ಯೋಗ, ನಗ್ದಿದ್ರೆ ಬರುತ್ತೆ ರೋಗ. ಅದರಿಂದ ನಗ್ನಗ್ತಾ ಹ್ಯಾಪಿಯಿಂದ ಇರಿ. ಇದು ನಿಮ್ಮ RJ ಸುನೀಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್, ಜೈ ಹಿಂದ್, ಜೈ ಕರ್ನಾಟಕ ಮಾತೆ. RJ Sunil Prank Calls.